ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಈಸಿಯಾಗಿ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ರವೆ ಉಂಡೆನ ಪಾಕ ಇಲ್ಲದೆ ಟೇಸ್ಟಿಯಾಗಿ ಮಾಡ್ಕೋಬೇಕು ಅಂದರೆ ಈ ವಿಧಾನದಲ್ಲಿ ರವೆ ಉಂಡೆ ಒಂದ್ಸಲ ಟ್ರೈ ಮಾಡಿ ನೋಡಿ. ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ರಿಗೂ ಇಷ್ಟ ಆಗೋ ಈ ಸ್ವೀಟ್ ರೆಸಿಪಿ ತುಂಬ ಸಾಫ್ಟಾಗಿ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಇದು ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ತುಂಬಾ ಇಷ್ಟ ಕೂಡ ಆಗುತ್ತೆ. ಈಸಿಯಾಗಿ ನೀವು ಸ್ನ್ಯಾಕ್ಸ್ ರೆಸಿಪಿಯಾಗಿ ಕೂಡ ಇದನ್ನು ನೀವು ತಗೊಳ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಪ್ರತಿಯೊಬ್ಬರು ಮನೇಲಿ ರವೆ ಉಂಡೆನ ಮಾಡೇ ಮಾಡ್ತಾರೆ. ಈ ಥರ ಒಂದೇ ಒಂದ್ಸಲ ಟ್ರೈ ಮಾಡಿ, ನೀವಂತೂ ಇದೇ ಥರ ಟೇಸ್ಟಿಗೆ ಅಡಿಕ್ಟ್ ಆಗೋದಂತೂ ಗ್ಯಾರಂಟಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ರವೆ ಉಂಡೆ ಅಂದ್ರೇ ಕಡಿಮೆ ಪದಾರ್ಥ ಹೆಚ್ಚು ರುಚಿ. ಇಲ್ಲಿ ನೋಡ್ತಿರ್ಬೋದು, ನಾನು ಇಲ್ಲಿ 1 ಕಪ್ ಫುಲ್ ಅಷ್ಟು ಬಾಂಬೆ ರವೆನ ತೊಗೊಂಡಿದ್ದೀನಿ. ನೀವು ಇಲ್ಲಿ ಬೇಕಾದ್ರೆ ಚಿರೋಟಿ ರವೆ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಯೂಶ್ವಲಿ ಬಾಂಬೆ ರವೆನೇ ಪ್ರಿಫರ್ ಮಾಡೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸೊ ಅದಕ್ಕೇ ಈಗ ನೋಡ್ತಿರ್ಬೋದು, ನೆಕ್ಸ್ಟು ಈಗ 1 ಕಪ್ ರವೆಗೆ ಒಂದು 1/2 ಕಪ್ ಅಷ್ಟು ನೀವು ಕೊಬ್ಬರಿ ತುರಿನ ತಗೊಳ್ಬೇಕಾಗುತ್ತೆ. ನಾನಲ್ಲಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದ್ರ 1/2 ಕಪ್ ಅಷ್ಟು ಸಕ್ಕರೆ, ನೆಕ್ಸ್ಟು 1 ಲೋಟದಷ್ಟು ಹಾಲು, ಟೀ ಕುಡಿಯೋ ಕಪ್ ಅಷ್ಟು, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 4 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ತುಪ್ಪನ ತೆಗೆದುಕೊಂಡಿದ್ದೀನಿ. ನೆಕ್ಸ್ಟ್ ಇದು ನೋಡಿ, 3 ಏಲಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. 4 ಲವಂಗ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾನಿಲ್ಲಿ 8ರಿಂದ 10 ಬಾದಾಮಿ, 5 ಗೋಡಂಬಿ, ಇದನ್ನು ಈ ಥರ ಮಧ್ಯಕ್ಕೆ ಸೀಳಿ ಇಟ್ಕೊಳ್ಳಿ. ದ್ರಾಕ್ಷಿ ಸ್ವಲ್ಪ ಧಾರಾಳವಾಗಿ ಹಾಕೊಳ್ಳಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಇಲ್ಲಿ ನೀವು ಸೇರಿಸ್ಕೊಳ್ಬೋದು. ಪಿಸ್ತಾ ಬೇಕಾದ್ರೂ ಸೇರಿಸ್ಕೋಬೋದು. ಯಾವ ಥರ ಡ್ರೈ ಫ್ರೂಟ್ಸು, ಸೀಡ್ಸು ಯಾವ್ದು ಬೇಕಾದ್ರೂ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾದರೆ ಇಷ್ಟೇ ರೆಸಿಪಿ. ಈಗ ನೆಕ್ಸ್ಟು ಹೇಗೆ ಮಾಡೋದು ಅಂತ ನೋಡ್ಕೊಬಿಡೋಣ. ಮೊದಲು ನಾನಿಲ್ಲಿ ಒಂದು ಬಾಣಲಿನ ಕಾಯೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ಗಳಷ್ಟು ನಾನು ತುಪ್ಪನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೀವು ಇಲ್ಲಿ ಬೇಕಾದ್ರೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು, ಬಟ್ ಟೇಸ್ಟು ಇಷ್ಟು ಚೆನ್ನಾಗಿರಲ್ಲ. ಈಗ ನಾನು ಫಸ್ಟು ಗೋಡಂಬಿನ ಹಾಕ್ಕೊಳ್ತಿದ್ದೀನಿ. ಗೋಡಂಬಿ ಹಾಕ್ಕೊಂಡ ಮೇಲೇ ಯಾವಾಗಲೂ ದ್ರಾಕ್ಷಿ ಮತ್ತು ಬಾದಾಮಿ ಹಾಕೋಬೇಕು. ಇಲ್ಲ ಅಂದರೆ ಬಾದಾಮಿ ಮತ್ತು ದ್ರಾಕ್ಷಿ ಬೇಗನೆ ರೋಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಗೋಡಂಬಿ ಫಸ್ಟ್ ಹಾಕ್ಕೊಂಡು ನೆಕ್ಸ್ಟು ದ್ರಾಕ್ಷಿ ಮತ್ತು ಬಾದಾಮಿನ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ನೀಟಾಗಿ 30 ಸೆಕೆಂಡ್ಸು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದೇನು ಬೇಗನೆ ಆಗಿಬಿಡುತ್ತೆ. ಈಗ ನೆಕ್ಸ್ಟು ಇದು ರೋಸ್ಟ್ ಆದಮೇಲೆ ಇದನ್ನೆಲ್ಲ ತೆಗೆದಿಟ್ಕೊಳ್ಳೋಣ. ಇವಾಗ ನೆಕ್ಸ್ಟು ಇದೇ ಬಾಣಲಿಗೆ ಬಾಂಬೆ ರವೆನ ಹಾಕ್ಕೊಳ್ತಿದ್ದೀನಿ. ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. 3ರಿಂದ 4 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯೆ ಇಟ್ಕೊಂಡು ನೀಟಾಗಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ರವೆ ಉಂಡೆ ಕೂಡ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಅದೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿಬಿಟ್ರೆ ಫುಲ್ಲು ಸೀದೋಗುತ್ತೆ. ಆಮೇಲೆ ಕಲರ್ ಕೂಡ ರವೆ ಉಂಡೆದು ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಯಾವಾಗಲೂ ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯೆ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. 4ರಿಂದ 5 ನಿಮಿಷನೇ ನಿಧಾನಕ್ಕೇ ಫ್ರೈ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ತುಪ್ಪ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ರವೆ ಎಲ್ಲ ನೀಟಾಗಿ ಅರಳ್ಕೊಡುತ್ತೆ. ಆಗ ಅದು ಕಂಪ್ಲೀಟಾಗಿ ಆಗಿದೆ ಅಂತ. ರವೆ ನೀಟಾಗಿ ಹುರಿದಿದ್ದಾದ್ಮೇಲೆ ಘಮ್ಮನಂಗೆ ಒಂದು ಸ್ಮೆಲ್ ಬರುತ್ತೆ. ಆ ಥರ ಆದರೆ ಮುಗೀತು. ಆ ಫ್ಲೇವರ್ ಬಂದರೆ ಸಾಕು, ಅದು ಆಗಿದೆ ಅಂತ ಅರ್ಥ. ಇದೇನು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಕೂಡ ಇಲ್ಲ, ಯಾಕಂದರೆ ನಾವು ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋದ್ರಿಂದ ಅದು ಅಲ್ಲಿಗೆ ಆಗಿರುತ್ತೆ. 4ರಿಂದ 5 ನಿಮಿಷ ಹುರ್ಕೊಳ್ಳಿ, ಇದು ಅಲ್ಲಿಗೆ ಆಗೋಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ರವೆ ಎಲ್ಲ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಅಂತ. ಈಗ ನೆಕ್ಸ್ಟು ಇದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಒಂದು ಬೌಲ್ಗೆ ಇದನ್ನೆಲ್ಲ ಹಾಕೊಳ್ಳಿ. ಈಗ ಎಲ್ಲ ಅದನ್ನು ಆಗಲೇ ತಗೊಂಡಿದ್ವಲ್ಲ ಪದಾರ್ಥ, ಅದನ್ನೆಲ್ಲ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, 3 ಏಲಕ್ಕಿ, 4 ಲವಂಗ ಏನು ತಗೊಂಡಿದ್ದೀನಿ, ಇದರಲ್ಲಿ ಏಲಕ್ಕಿನೆಲ್ಲ ಸಿಪ್ಪೆನ ತೆಗೆದು ಬಿಟ್ಟು ಈ ಥರ ಹಾಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಸಿಪ್ಪೆ ಸಮೇತನೇ ಕುಟ್ಕೋಬೋದು. ನೋಡಿ, ನಾನು ಈ ಥರ ತೆಕ್ಕೊಂಡು ನೀಟಾಗಿ ಫುಲ್ ಪೌಡರ್ ಆಗೋಂಗೆ ಕುಟ್ಕೊಂಡು ಈಗ ನಾವಿಲ್ಲೇನು ತಗೊಂಡಿದ್ದೀವಿ ಬೌಲಲ್ಲಿ ರವೆನ ಈಗ ಇದಕ್ಕೆ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಇವಾಗ ಏನು 1/2 ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ವಲ್ಲ ಅದಕ್ಕೆ ಇದನ್ನು ಹಾಕ್ಕೊಳ್ತಿದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ಅಂದರೆ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತೀವಿ. ಸೊ ನಾನು ಅದಕ್ಕೆ ಇಷ್ಟು ಹಾಕ್ಕೊಳ್ತಿದ್ದೀನಿ. ನಿಮಗೇನಾದ್ರು ಕಡಿಮೆ ಬೇಕು ಅಂದರೆ ಇಲ್ಲೊಂದು 2 ಟೇಬಲ್ ಸ್ಪೂನಷ್ಟು ನೀವು ಕಡಿಮೆ ಬೇಕಾದ್ರೂ ಹಾಕ್ಕೊಳ್ಬೋದು. ಬಟ್ ಇಷ್ಟು ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿರುತ್ತೆ ಸ್ವೀಟು, ಹೆಚ್ಚು ಕಡಿಮೆ ಆಗಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ವೀಟ್ನೆಸ್ ಬರುತ್ತೆ. ಈ ಥರ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ.
ಇವಾಗ ನೆಕ್ಸ್ಟು ಆಗಲೇ ಏನು ತುಪ್ಪದಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಇವಾಗ ಇದಕ್ಕೇ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇವಾಗ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಬಟ್ ಇಲ್ಲಿ ಕೊಬ್ಬರಿ ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ, ಸಾರಿ. ನೋಡ್ತಿರ್ಬೋದು ನೀವು, ಈ ಥರ ಕೊಬ್ಬರಿ ಎಲ್ಲ ಹಾಕ್ಕೊಂಡು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು, ಈ ಕಡೆ ಏನು ಮಾಡಬೇಕು, 1 ಲೋಟ ನಾವೇನು ಹಾಲು ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿ ನಾನು ಈ ಕಡೆ ಬಿಸಿ ಹಾಲನ್ನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಅದು ತುಂಬ ಬಿಸಿಯಾಗಿ ಕುದೀತಿರಬೇಕು, ಅಂಥ ಹಾಲನ್ನೇ ನೀವು ಹಾಕ್ಕೊಂಡು ಇಲ್ಲಿ ಉಂಡೆ ಕಟ್ಟೋಕ್ಕಾಗೋದು. ಈಗ ನಾರ್ಮಲ್ ಬೇರೆ ಅಂದರೆ ತಣ್ಣಗಿರೋ ಹಾಲು ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡ್ತಿರ್ಬೋದು ನಾನು ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ. 1 ಲೋಟದಷ್ಟು ಫುಲ್ಲು ನಾನಿಲ್ಲಿ ಹಾಲನ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕ್ಕೊಂಡು ಹಾಲನ್ನ ಕಾಯಿಸ್ಕೊಂಡಿದ್ವಲ್ಲ ಅದನ್ನಷ್ಟೇ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಈ ಮೆಜರ್ಮೆಂಟ್ಗೆ ಕರೆಕ್ಟಾಗಿ 1 ಕಪ್ಪಷ್ಟು ಅಂದರೆ 1 ಟೀ ಗ್ಲಾಸಷ್ಟು ಹಾಲು ಕರೆಕ್ಟ್ ಮೆಜರ್ಮೆಂಟು. ನಾವೇನಾದ್ರು ರವೆ ಉಂಡೆನ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಸ್ವಲ್ಪನೇ ಅಂದರೆ ಒಂದು ಸ್ವಲ್ಪನೇ ರವೆ ತೆಕ್ಕೊಂಡು ಒಂದೊಂದು ಗ್ಲಾಸ್ ಹಾಲನ್ನ ಹಾಕ್ಕೊಂಡು ಉಂಡೆ ಕಟ್ಕೋಬೇಕಾಗುತ್ತೆ. ಬಿಸಿ ಇರುತ್ತೆ, ನೋಡಿಕೊಂಡು ಈ ಥರ ಕಲಿಸ್ಕೊಳ್ಳಿ. ಫಸ್ಟ್ ಈ ಥರ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಕೈನ ಯೂಸ್ ಮಾಡಿಕೊಂಡು ಅಂದರೆ ಬಿಸಿ ಇದ್ದಂಗೆ ಇದನ್ನ ಕಟ್ಕೋಬೇಕಾಗುತ್ತೆ. ಆವಾಗಷ್ಟೇ ರವೆ ಉಂಡೆ ತುಂಬ ಚೆನ್ನಾಗಿ ಬರೋದು. ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಯಾವ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಂತ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ನಾನು ಇವಾಗ ತೋರಿಸಿದ್ದೀನಲ್ಲ ಎಲ್ಲ ಸಾಮಗ್ರಿಗಳನ್ನು ನೀವು ಜಾಸ್ತಿ ಕ್ವಾಂಟಿಟಿಲಿ ತಗೊಳ್ಳಿ. ಆವಾಗ ಅಂದರೆ ಸ್ವಲ್ಪನೇ ತೆಕ್ಕೊಂಡು ಒಂದೊಂದು ಗ್ಲಾಸು ಅಂದರೆ ತುಂಬ ಬಿಸಿ ಹಾಲನ್ನ ಹಾಕ್ಕೊಂಡು ನೀವು ಇಲ್ಲಿ ಉಂಡೆನ ಕಟ್ಕೋಬೇಕಾಗುತ್ತೆ. ಆವಾಗ ನೀವು ಎಷ್ಟು ರವೆ ಉಂಡೆ ಬೇಕಾದರೂ ಮಾಡ್ಕೋಬೋದು. ನಮ್ಮ ಮನೆಗಳಲ್ಲಿ 1 kg 2 kg ಒಟ್ಟೊಟ್ಟಿಗೆ ಮಾಡ್ತೀವಿ. ಇಲ್ಲಿ ನಾನು ಜಸ್ಟ್ ಒಂದು 1/4 kg ಅಷ್ಟು ರವೆನ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ಇಲ್ಲಿ ನೋಡ್ತಿರ್ಬೋದು ಉಂಡೆನ ನಾನು ಯಾವ ಥರ ಕಟ್ತಾ ಇದ್ದೀನಿ ಅಂತ. ಈ ಥರ ಕೈಯಲ್ಲಿ ತೊಗೊಂಡು ಈ ಥರ ಪ್ರೆಸ್ ಮಾಡಬೇಕು ಗಟ್ಟಿಯಾಗಿ, ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ಈ ಥರ ಪ್ರೆಸ್ ಮಾಡಿ ಕಟ್ಕೊಳ್ಳೋದ್ರಿಂದ ರವೆ ಉಂಡೆ ಯಾವುದೇ ಕಾರಣಕ್ಕೂ ಸೀಲ್ ಬಿಡಲ್ಲ, ಹಾಗೆ ಮುರ್ಕೊಳ್ಳಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ತುಂಬಾ ಪ್ರೆಸ್ ಮಾಡ್ತಾ ನೀಟಾಗಿ ಕಟ್ಕೊಳ್ತಾ ಹೋಗಿ, ಆವಾಗ ರವೆ ಉಂಡೆ ಈವನ್ ಆಗಿ ಒಂದೇ ಶೇಪಲ್ಲಿ ನೀಟಾಗಿ ಬರುತ್ತೆ. ಇದನ್ನು ಕಟ್ಟೋದು ಕೂಡ ನಿಮ್ಗೇನು ಕಷ್ಟ ಅನಿಸಲ್ಲ, ತುಂಬ ಈಸಿಯಾಗೇ ಕಟ್ಕೊಬಿಡ್ಬೋದು. ಮಾಡೋಕ್ಕೆ ಬರದೇ ಇರೋರು ಕೂಡ ಈ ರವೆ ಉಂಡೆನ ಈಸಿಯಾಗಿ ಮಾಡ್ಕೋಬೋದು. ಯಾವ ಪಾಕನೂ ಬೇಡ, ಏನು ಬೇಡ. ಆಮೇಲೆ ಈ ರವೆ ಉಂಡೆನ ಎಷ್ಟು ದಿನ ಆದ್ರೂ ನೀವು ಹೊರಗಡೆನೇ ಇಟ್ಕೊಂಡು ತಿನ್ಬೋದು, ಕೆಡಲ್ಲ, ಹಾಳಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದನ್ನು ಇವತ್ತು ಮಾಡಿದ್ವಿ ಅಂದರೆ ನಾಳೆ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಆವಾಗ ಒಂದು ಸ್ವಲ್ಪ ಹೊರಗಡೆ ಲೇಯರ್ ಗಟ್ಟಿ ಅನಿಸುತ್ತಲ್ವಾ, ಆವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಇವಾಗ ಮಾಡಿದ ತಕ್ಷಣ ಇದು ತುಂಬ ಸಾಫ್ಟಾಗಿರುತ್ತೆ. ಅಂದರೆ ಒಂದು ಸ್ವಲ್ಪ ಟೈಮ್ ಹೋಗ್ತಿದ್ದಂಗೆ ಇದೊಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಬಟ್ ತಿನ್ನೋಕ್ಕಂತೂ ತುಂಬ ಸಾಫ್ಟಾಗಿ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಜಾಸ್ತಿನೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡಿದ್ದೀನಿ. ನಿಮ್ಗೇನಾದ್ರು ಇಷ್ಟ ಆದರೆ ನೀವು ಕೂಡ ಮಕ್ಳಿಗೆ ಕೊಡೋದಾದರೆ ಈ ಥರ ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿ ಕೊಡಿ ಮಕ್ಕಳಿಗೆ. ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರವೆ ಉಂಡೆ. ಎಷ್ಟು ಜನರು ಮನೇಲಿ ಈ ಮೆಥಡಲ್ಲಿ ರವೆ ಉಂಡೆನ ಮಾಡ್ತಿದ್ರಿ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.